ಸಿಡ್ನಿಯಲ್ಲಿ ಮೀನು ಮಾರ್ಕೆಟ್ ಟೂರು. ಇವತ್ತು ಮೀನು ತಿನ್ನಬೇಕಂತ ತುಂಬ ಆಸೆ ಆಯಿತು. ಸೊ ಇವತ್ತು ಮೀನು ತೊಗೊಬರಲಿಕ್ಕೆ ಅಂತ ಹೋಗಿದ್ವಿ ನಾವು. ಬೇರೆ ಬೇರೆ ಥರದ್ದು ಮೀನು ನೋಡ್ಬೋದು ನೀವಿಲ್ಲಿ. ಕೆಲವು ಇಂಡಿಯಾದಲ್ಲಿ ಸಿಗುತ್ತೆ, ಅದೇ ಸಿಗುತ್ತೆ ಇಲ್ಲಿ. ಕೆಲವು ಆಸ್ಟ್ರೇಲಿಯಾದ್ದು ಮೀನಿರ್ತದೆ. ಇದರಲ್ಲಿ ನೀವು ನೋಡಿದರೆ ನಿಮ್ಗೆ ಯಾವುದಾದ್ರೂ ಐಡೆಂಟಿಫೈ ಮಾಡ್ಬೋದಾ ಹೇಳಿ ನನಗೆ. ಈ ಫಿಶ್ ಮಲ್ಲೆಟ್ ಅಂತ, ಇದು ನಮ್ಮ ಮಂಗಳೂರಲ್ಲಿ ಸಿಗ್ತದೆ. ಮತ್ತು ಇದು ಬಂಗಡೆ, ಮಾತ್ರ ಯೆಲ್ಲೋ ಟೈಲ್ ಬಂಗಡೆ. ಹಾಗೆ 2-3 ಥರದ ಬಂಗಡೆ ಸಿಗ್ತದೆ ಇಲ್ಲಿ. ಇದು ಸಹ ಬಂಗಡೆನೇ. ಮತ್ತು ಬೂತಾಯಿ ಸಮೇತ ಉಂಟು. ಬೂತಾಯಿ, ಸ್ಕ್ವಿಡ್ಡು, ಡಿಫ್ರೆಂಟ್ ಥರದ ಏಡಿ ಎಲ್ಲ ಸಹ ಸಿಗ್ತದೆ. ಅದು ಸ್ಯಾಲ್ಮನಿದ್ದು ಬೋನ್ಸು ಮತ್ತು ಸಹ ತುಂಬ ಉಂಟು. ಈ ಕಡೆ ವೈಟಿಂಗ್ ಅಂತ, ಅದು ಸಣ್ಣದು ಫಿಶ್ ವೈಟಿಂಗ್, ತುಂಬ ಚೆನ್ನಾಗಿರ್ತದೆ ಅದು. ಇದು ಪೋನಿ ಫಿಶ್, ಅದೊಂದು ಕಾಣೆ ಥರ ಕಾಣ್ತದೆ. ಇದು ಕೆಳಗೆ ಇರೋದು ವೈಟ್ ಪಾಂಫ್ರೆಟ್, ಅದೊಂದು ನನಗೆ ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಟ್ಯೂನಾ. ಮೇಲಿದ್ದು ಫಿಶ್ ಸುರ್ಮೈ ಥರ ಕಾಣ್ತದೆ, ಸುರ್ಮೈ ಅಲ್ಲ, ಇದು ಬ್ಯಾರಾಮುಂಡಿ ಅಂತ ಇಲ್ಲಿದ್ದು ಫಿಶ್. ಹಾಗೆ ಡಿಫ್ರೆಂಟ್ ರೂಹು ಫಿಶ್. ನಿಮಗೆ ಯಾವುದಾದ್ರೂ ಹೆಸರು ಗೊತ್ತಿದ್ದರೆ ಹೇಳಿ. ನಾನು ಪಾಂಫ್ರೆಟ್ ಕಟ್ ಮಾಡಿ ತಂದದ್ದು. ಇದು ಬ್ಯಾರಾಮುಂಡಿ ಫುಲ್ಲು ಹಾಗೆ ತಗೊಂಡು ಬಂದಿದ್ದೇನೆ, ಕ್ಲೀನ್ ಮಾಡಿಸಿ ತೊಗೊಂಡ್ಬಂದಿದ್ದೇನೆ. ಇದು ವೈಟಿಂಗ್, ದೊಡ್ಡದು ಉಂಟು ಮಾತ್ರ ವೈಟಿಂಗು. 1 ಕಿಲೋದಲ್ಲಿ ಒಂದು 4 ಬರ್ತದೆ ಅಷ್ಟೇ. ಉಳಿದ ಮೀನೆಲ್ಲ ನಾನು ಫ್ರೀಝರಲ್ಲಿ ಹಾಕಿ ಇವತ್ತು ಪಾಂಫ್ರೆಟ್ ಕರಿ ಮಾಡುವ ಅಂತ. ಇದಕ್ಕೆ ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಇಡಬೇಕು. ತುಂಬ ಟೇಸ್ಟಿ ಆಗ್ತದೆ ಉಪ್ಪು ಹಾಕಿ ಸ್ವಲ್ಪ ಹೊತ್ತಿಟ್ಟರೆ. ಮಸಾಲಕ್ಕೆ ತೆಂಗಿನಕಾಯಿ, ಅರ್ಧ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಹುಣಸೆ ಹಣ್ಣು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಮೆಂತೆ ಹಾಕ್ತೇನೆ. ಕೆಲವರು ಹಾಕೋದಿಲ್ಲ ಮೆಂತೆ, ನಾವು ಸ್ವಲ್ಪ ಮೆಂತೆ ಮತ್ತು ಕಾಳುಮೆಣಸು ಹಾಕಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ಗ್ರೈಂಡರ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಪೇಸ್ಟಾಗಿ ಬರ್ತದೆ. ಇಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ತಿದ್ದೇನೆ. ತುಂಬ ಜನ ಸೀದಾ ಮಸಾಲೆಗೆ ನೀರು ಹಾಕಿ ಮಾಡ್ತಾರೆ. ಹೀಗೆ ಮಾಡಿದರೆ ಸಹ ಟೇಸ್ಟಿ ಬರ್ತದೆ. ಕೆಲವರು ಹಾಗೆ ಮಾಡ್ತಾರೆ ಟ್ರೆಡಿಷ್ನಲಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಳ್ಳೆ ಮಾಡಿ ಬೇಯಿಸೋದು. ಇದಕ್ಕೆ ಸ್ವಲ್ಪ ಟೊಮೆಟೊ, ಶುಂಠಿ ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕಬೇಕು, ಚೆನ್ನಾಗಿ ಟೇಸ್ಟ್ ಬರ್ತದೆ. ಇದನ್ನು ಒಳ್ಳೆ ಮಾಡಿ ಕುದಿಲಿಕ್ಕೆ ಬಿಡಿ. ಆವಾಗ ಫಿಶ್ ಹಾಕ್ಬೋದು ನಾವು. ಒಂದೊಂದೇ ಪೀಸ್ ಹಾಕಿಬಿಡಿ. ಹಾಕಿ ನೀವು ಸ್ಪೂನ್ ಹಾಕಬೇಡಿ ಒಂದೇ ಸರ್ತಿ. ಎಲ್ಲ ಫಿಶ್ ಹಾಕಿದ ಮೇಲೆ ಹೀಗೆ ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ, ಸ್ಪೂನ್ ಹಾಕಬೇಡಿ. ಒಂದು 3 ನಿಮಿಷದಿಂದ 4 ನಿಮಿಷ ಬೇಯಿಸಿದರೆ ಸಾಕು. ಹಾಗೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸಲಿಕ್ಕೆ ಬಿಡಿ. ಮೀನು ಸಾರು ರೆಡಿಯಾಗಿದೆ. ತುಂಬ ಡಿಫ್ರೆಂಟ್ ಥರದ ಫಿಶ್ ಫ್ರೈ, ಫಿಶ್ ಮಸಾಲ ನಾನು ಟ್ರೈ ಮಾಡಿದ್ದೇನೆ. ಆದರೆ ನಮ್ಮದು ಮಂಗಳೂರಿದ್ದು ಕರಿ ಬೆಸ್ಟ್ ಅನಿಸುತ್ತೆ ನನಗೆ ಯಾವಾಗಲೂ. ಫಿಶ್ ಕರಿಗೆ ಜಾಸ್ತಿ ಮಸಾಲೆ ಬೇಡ, ಸ್ವಲ್ಪ ಹುಣಸೆ ಹಣ್ಣು ಮತ್ತು ಖಾರ ಜಾಸ್ತಿ ಇದ್ದರೆ ಸಾಕು. ನನಗಿಲ್ಲಿ 2 ಬಾಕ್ಸ್ ಕೊಡಲಿಕ್ಕೆ ಉಂಟು. ಕೆಲವರಿಗೆ ಗೊತ್ತುಂಟು ನಾನು ಅಡುಗೆ ಮಾಡ್ತೇನೆ ಅಂತ, ಸೊ ಅವ್ರು ನನ್ನ ಹತ್ರ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೆ 2 ಬಾಕ್ಸ್ ಕೊಡ್ತೇನೆ. ಉಳಿದದ್ದೆಲ್ಲ ನಾವು ಸಂಡೇ ಸ್ಪೆಷಲಾಗಿ ತಿಂತೇವೆ ಮನೆಯಲ್ಲಿ. ಬಾಯ್ಲ್ಡ್ ರೈಸ್ ಜೊತೆಗೆ ತುಂಬ ಚೆನ್ನಾಗಿ ಹೋಗುತ್ತೆ. ನೀವು ಟ್ರೈ ಮಾಡಿ.